ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. Lifestyle diseases spread. No nation may live wisdom in our culture. Entrepreneurs. By 2047, as articulated by our beloved Prime Minister Narendra Modi ji, is not merely a governmental objective or a government decision. This is a national mission which is embraced by 1.4 billion Indians. India, we all are aware that it is the youngest nation in the world. Nearly 65% of our population is below 35 years of age. It is therefore no exaggeration to say that the future of India rests in the hands of all of you representing here the youth of our nation. The third very important aspect is the spirit of the causal body. It is the reflection. Causal body is the reflection of the absolute spirit. It is going to be taken care of by the culture which you are going to practice. So it is the reason why if we start practicing the culture, that very culture is going to take care of the way how we are going to behave, how we are going to take care of the physical body, mental body, intellectual body, and the body of the spirituality. ನಡಿಗೆಯ ಜಾಥಾ ಇದೆ. ಹೀಗೆ ಇದೊಂದು ರೀತಿ ಎಲ್ಲ ಮಿಕ್ಸ್ಡ್, ಎಲ್ಲ ಸಮ್ಮಿಲನಗೊಂಡು ಎಲ್ಲಾ ರೀತಿಯಾಗಿ ನಾವು ಪ್ರಯತ್ನ ಮಾಡಬಹುದು ನಮ್ಮ ಪರಿಸರವನ್ನು ಉಳಿಸ್ಲಿಕ್ಕೆ, ವಾಯು ಮಾಲಿನ್ಯವನ್ನು ತಡಿಲಿಕ್ಕೆ ಮತ್ತು ಹಸಿರನ್ನ ಉಳಿಸಿ ಬೆಳೆಸಲಿಕ್ಕೆ. ಆಗಿರೋದು ಒಂದು ಪ್ರಕೃತಿಯನ್ನ, ಸ್ವಚ್ಛವಾದ ಒಂದು ಪ್ರಕೃತಿಯನ್ನ, ಪರಿಸರವನ್ನ ಅವ್ರಿಗೆ ಗಿಫ್ಟ್ ಆಗಿ ಕೊಡ್ಬೇಕು. ಯಾಕಂತಂದ್ರೆ ತಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರಗಳು, ಒಂದು ಪ್ಲಾಸ್ಟಿಕ್ ಜೀವನದಲ್ಲಿ ಎಷ್ಟು ಜೀವನ ಆವರಿಸ್ಕೊಂಡಿದೆ ಅಂತ ಅನ್ನೋದು, ಈ ತರ ಒಂದು ಬಳಕೆಯನ್ನು ನಾವು ಎಷ್ಟು ಕಡಿಮೆ ಮಾಡ್ತೀವೋ ಅಷ್ಟು ಒಂದು ಉತ್ತಮ ಪರಿಸರವನ್ನ ನಾವು ಕಾಪಾಡಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ಇವತ್ತು ಅದರ ಜೊತೆಗೆ ಯುವ ಜನಾಂಗ ಮತ್ತು ಅನೇಕ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿದೆ. ಎಲ್ಲರ ಒಂದು ಸಹಕಾರದಿಂದ ನಾವು ಸಾರ್ವಜನಿಕರಿಗೆ ಅರಿವನ್ನು ಕೊಡುವ ಮೂಲಕ ನಮ್ಮ ಪರಿಸರವನ್ನ ಉಳಿಸೋಣ. 5 ವರ್ಷಗಳವರೆಗೆ ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ಜನರಿಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವಂಥ ವ್ಯವಸ್ಥೆ ಈಗಾಗಲೇ ನಮ್ಮ ಸರ್ಕಾರ ಕೈಗೊಂಡಿದೆ. ಹಿಂದೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಭಾಳ ಉತ್ತಮವಾಗಿ ಯೋಜನೆಗಳನ್ನೆಲ್ಲವನ್ನು ರೂಪಿಸಿದ್ದಾರೆ. ನಾನು ಅದನ್ನು ಮುಂದುವರಿಸಿಕೊಂಡು ಅತ್ಯಂತ ಪಾರದರ್ಶಕತೆಯಿಂದ ಪರಿಣಾಮಕಾರಿಯಾಗಿ ಶುದ್ಧ ಕುಡಿಯುವ ನೀರು ಜನರಿಗೆ ಒದಗಿಸುವಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಆದ್ಯತೆಯನ್ನು ಕೊಡುತ್ತೇನೆ. ಗ್ರಾಮೀಣ ಅಭಿವೃದ್ಧಿ, ಮಹಾತ್ಮ ಗಾಂಧೀಜಿಯವರು ಭಾರತದ ಆತ್ಮ ಗ್ರಾಮಗಳಲ್ಲಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಎಲ್ಲಿವರೆಗೆ ಗ್ರಾಮಗಳು ಅಭಿವೃದ್ಧಿ ಆಗೋದಿಲ್ಲ ಅಲ್ಲಿವರೆಗೆ ಈ ದೇಶ ಅಭಿವೃದ್ಧಿ ಆಗೋದಿಲ್ಲ ಅನ್ನುವಂಥದ್ದು ಅವ್ರಿಗೆ ಹೇಳಿದಂಥದ್ದು. ಅದಾದಮೇಲೆ ನಮ್ಮ ನೆಚ್ಚಿನ ನಾಯಕರಾದಂಥ ಮಾನ್ಯ ದಿವಂಗತ
ರಾಜೀವ್ ಗಾಂಧಿಯವರು ಗ್ರಾಮೀಣಾಭಿವೃದ್ಧಿಯ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಪಂಚಾಯತ್ ರಾಜ್ಗೆ ಇವತ್ತು ಹೆಚ್ಚಿನ ಒಂದು ಅಧಿಕಾರ ಕೊಡಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೆಳಹಂತದಲ್ಲಿ ಭಾಳಷ್ಟು ಅವರಿಗೆ ಇವತ್ತು ಶಕ್ತಿಯನ್ನು ಕೊಟ್ಟಿದ್ದಂಥದ್ದಿದೆ. ಹೀಗಾಗಿ ಅಲ್ಲಿ ಗ್ರಾಮಗಳಲ್ಲಿ ಆಸ್ತಿ ನಿರ್ಮಾಣ ಮಾಡೋಂಥದ್ದಿರ್ಬೋದು, ಸ್ವಚ್ಛತೆ ಕಾಪಾಡುವಂಥದ್ದಿರ್ಬೋದು, ಇತರ ಅಲ್ಲಿ ಗ್ರಾಮಗಳಲ್ಲಿರುವಂಥ ಏನು ಕೆರೆಗಳಿದ್ದಾವೆ ಆ ಕೆರೆಗಳು ನೀರಿನ ಜಲಮೂಲಗಳನ್ನು ಸಂರಕ್ಷಿಸುವಂಥ ಕೆಲಸಕ್ಕೆ ನಾನು ಆದ್ಯತೆಯನ್ನು ಕೊಡುತ್ತೇನೆ. जो 1930 और 40 के दशक में हुआ, एक दूरदर्शी व्यक्तित्व जब 4-5 दशक तक एक संस्था के साथ बंध कर शिस्तबद्ध तरीके से काम करता है तो बहुत अच्छे परिणाम आते हैं. पूज्य गुरु जी का जीवन उसी का बहुत बड़ा उदाहरण है. लेकिन यहाँ पर जब मैं आया हूँ तब अभी आज वृक्षारोपण का कार्यक्रम हुआ. मेरे हाथ से अगर के वृक्ष का पौधारोपण यहाँ पर कराया गया. 2019 से लेकर आज तक हमारे सभी सीएपीएफ में जवानों ने लगभग 6 करोड़ 40 लाख वृक्षों को लगाने का काम किया. इस साल हमने थोड़े कम वृक्ष लगाने का निर्णय किया. इस साल हम 40 लाख से 60 लाख वृक्ष लगाने वाले, परंतु हमने ये तय किया है कि लगाए हुए वृक्षों में से जो वृक्ष बच नहीं पाए वो सबको पुनः लगाने का काम इस वर्ष में हम करें. और अगले साल हम सबका एक सामूहिक संकल्प बनने वाला है कि अगले साल एक ही वर्ष में सीएपीएफ के जवान 2 करोड़ से ज्यादा वृक्षों का लगाने का काम करेंगे और पर्यावरण की और देश की सेवा करेंगे. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸ್ ಸತ್ಯದ ಕೈಗನ್ನಡಿ ವಂದನೆಗಳು.